ನಮ್ಮ ಭಾರತ ದೇಶದಲ್ಲಿ ಇರ್ತಕ್ಕಂತಹ ಹಿಂದೂ ಹಬ್ಬಗಳ ಆಚರಣೆ ಮರ್ತು ಹೋಗ್ಬಿಟ್ಟಿದೆ ತುಂಬ ಜನ. ಎಲ್ಲರಿಗೂ ಮರ್ತು ಹೋಗ್ಬಿಟ್ಟಿದೆ. ಅದರ ನೆನಪು ಮಾಡಬೇಕು ಅನ್ನುವ ಒಂದು ಹಿರಿಯ ಉದ್ದೇಶದಿಂದ ಸತ್ಯ, ಉಷಾ ಮತ್ತು ಅವರ ಹಿಂದೆ ಇನ್ನೆಷ್ಟು ಜನ ಇದ್ದಾರೋ ಗೊತ್ತಿಲ್ಲ, ಅವರು ಇಂಥದೊಂದು ಇವೆಂಟ್ ಅನ್ನ ಇವತ್ತು ಇಟ್ಕೊಂಡಿದ್ದಾರೆ. ನಿಜವಾಗಿಯೂ ನನಗೆ ಒಂದು ನಿಮಿಷವೂ ಕೂಡ ಇಲ್ಲಿ ಕುತ್ಕೊಳ್ಳಿಕ್ಕೆ ನನಗೆ ಟೈಮ್ ಇಲ್ಲ. ನನಗೆ ಕುಂಭಮೇಳಕ್ಕೆ ಹೋಗ್ಬೇಕು. ಕುಂಭಮೇಳದ ಎಷ್ಟೋ ದೊಡ್ಡ ಜವಾಬ್ದಾರಿ ನನ್ನ ಕೈಲಿದೆ. ಅಂತಹದ್ದು ನಮ್ಮ ಕರ್ನಾಟಕದ ಒಂದು ಹಬ್ಬದ ವಿಚಾರವಾಗಿ ಪುಟ್ಟ ಪುಟ್ಟ ಮಕ್ಕಳನ್ನು ಕರೆಸಿ ಮಾಡುವಂತಹ ಈ ಕಾರ್ಯಕ್ರಮಕ್ಕೆ ನೀವು ಗೆಸ್ಟ್ ಆಗಿ ಬರಬೇಕು ಅಂತಂದಾಗ ಅದು ನನ್ನ ಅದೃಷ್ಟ ಅಂತ ತಿಳ್ಕೊಂಡು ಕೆಲವು ಕಾರ್ಯಕ್ರಮಗಳನ್ನು ಮುಂದೂಡಿ ಆ ಮಕ್ಕಳ ದರ್ಶನ ಹಾಗೂ ಸಂದರ್ಶನಕ್ಕೆ ನಾನು ಇಲ್ಲಿ ಬಂದು ಕೂತ್ಕೊಂಡಿದ್ದೀನಿ. ಪ್ರತಿಭಾವಂತ ಮಕ್ಕಳು ವೇದಿಕೆ ಮೇಲೆ ಬಂದಿದ್ರು ನೋಡಿದ್ರೆ ಬಹಳ ಆನಂದ ಆಗ್ತಾ ಇದೆ. ಇವತ್ತು ಸಂಕ್ರಾಂತಿ ಹಬ್ಬವನ್ನ ಇಡೀ ರಾಷ್ಟ್ರ ಆಚರಣೆ ಮಾಡ್ತಾ ಇದೆ. ಕುಂಭಮೇಳ 40 ಕೋಟಿ ಜನ ಇವತ್ತು ಕುಂಭಮೇಳ ಸೇರ್ತಾ ಇದ್ದಾರೆ. ಪ್ರಯಾಗ್ರಾಜ್, ನಮ್ಮ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ಯದಲ್ಲಿ 3 ನದಿಗಳ ಸಂಗಮ ಆಗುವಂಥ ಜಾಗದಲ್ಲಿ ಇವತ್ತು ಅದ್ದೂರಿಯಾಗಿ ನಡೀತಾ ಇದೆ. ಇಡೀ ರಾಷ್ಟ್ರ ಪ್ರಪಂಚನೇ ಅಲ್ಲಿ ಬರ್ತಾ ಇದೆ. 40 ಕೋಟಿ ಜನ ಬರ್ತಾ ಇದ್ದಾರೆ. ಆ ಮಾತಾಜಿಯವರು ಅಲ್ಲಿ ಹೋಗ್ಬೇಕಾದಂಥ ಅನಿವಾರ್ಯತೆ ಇದೆ. ಇವತ್ತು ನನ್ನ ಸಹೋದರಿ ಸತ್ಯ ಅವರು ಮತ್ತೆ ಸುಷಾ ಮತ್ತು ಎಲ್ಲ ತಂಡ ಇವತ್ತು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಸಂಕ್ರಾಂತಿ ಹಬ್ಬ ದಿನನೇ ಮಾಡಬೇಕು ಅಂತಕ್ಕಂಥದ್ದು. ಸಂಕ್ರಾಂತಿ ಹಬ್ಬ ಇದ್ರೂ ನೀವೆಲ್ಲ ಬಂದಿದ್ರಿ, ಪೋಷಕರು ಮತ್ತು ಮಕ್ಕಳು. ಹಬ್ಬ ಮಾಡೋದು ಬಿಟ್ಟು ಇಲ್ಲಿ ಮಾಡ್ತಾ ಇದ್ದೀರಾ ಅಂತ ನಾನು ಅಂದ್ಕೊಂಡೆ. ಈಗ ಯಾರು ಬರ್ತಾರೆ? ಶಕ್ತಿಗೆ ತಲೆ ಬುದ್ಧಿಗಿದ್ದೀವೇನಪ್ಪ, ಹಬ್ಬ ದಿನ ಕಲ್ಬಿಟ್ಟಿದ್ದಾರೆ. ಅದು ಹೆಂಗಸರನ್ನೇ ಕರೆದಿರೋದಿಲ್ಲ. ಯಾರು ಬರ್ತಾರೆ ಹಬ್ಬಕ್ಕೆ? ಹಬ್ಬದ ದಿನ ಯಾರು ಬರ್ತಾರೆ ಅಂತ ಆಮೇಲೆ ಕೇಳಿದೆ. 11 ಗಂಟೆಗೆ ಫೋನ್ ಮಾಡಿದೆ, ಏನು ಮೇಡಮ್ ಪ್ರೋಗ್ರಾಮ್ ಮಾಡ್ತಾ ಇದ್ದೀರಾ? ಮಾಡ್ತಾ ಇಲ್ಲಪ್ಪ, ಕೇಳ್ಬಿಟ್ಟಿದ್ದೀರಿ ಅಂತ. ಇಲ್ಲ ಸರ್, ತುಂಬ ಚೆನ್ನಾಗಿ ಮಾಡ್ತೀವಿ, ಎಲ್ಲ ಬಂದ್ಬಿಟ್ಟಿದ್ದಾರೆ ಅಂತ. ಬರೋ ತನಕ ಡೌಟ್ ಬಂದರೆ ಗೊತ್ತಿದೆ. ಅಯ್ಯೋ ಆಡಿಟೋರಿಯಂ ಫುಲ್ ಆಗ್ಬಿಟ್ಟಿದ್ದೀರಾ, ಪರವಾಗಿಲ್ಲ, ಎಲ್ಲ ಬಂದಿದ್ದಾರೆ. ಹಬ್ಬಕ್ಕಿಂತ ಇಂಪಾರ್ಟೆಂಟು ಈ ಕಾರ್ಯಕ್ರಮ ಅಂತ ಇವಾಗ ಬಂದ್ಮೇಲೆ ಗೊತ್ತಾಯ್ತು ನನಗೆ. ಥ್ಯಾಂಕ್ ಯು ಮೇಡಮ್, ಖುಷಿ ಆಯಿತು. ಎಲ್ಲ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಹಿರಿಯರಿಗೂ ನಮಸ್ಕಾರ. ಹಬ್ಬದ ಬಗ್ಗೆ, ಕಾರ್ಯಕ್ರಮದ ಬಗ್ಗೆ ಸಾಕಷ್ಟು ಇದ್ರ ಬಗ್ಗೆ ತಿಳುವಳಿಕೆಗಳನ್ನ ಕೊಟ್ಟಿದ್ದಾರೆ. ತಿರ್ಗಾ ಅದೇನೇ ಮಾತಾಡೋಕ್ಕೆ ಅವಶ್ಯಕತೆ ಇಲ್ಲ ಅಂದ್ಕೊಂಡಿದ್ದೀನಿ. ಅಂತೂ ಒಂದಷ್ಟು ಜನ ಸಮಾಜಮುಖಿ ಕೆಲಸ ಮಾಡ್ತವ್ರನ್ನ ಗುರುತಿಸಿ ಈ ದಿನ ಒಂದು ಸನ್ಮಾನ ಸಮಾರಂಭ ಇಟ್ಕೊಂಡಿರುವಂಥ ಈ ವಿಶೇಷ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ನನ್ನ ಕಡೆಯಿಂದ ಸಂಕ್ರಾಂತಿ ಹಬ್ಬದ ಶುಭಾಶಯ. ಜೊತೆಗೆ ಇನ್ನೂ ಸಾಕಷ್ಟು ಪ್ರಶಸ್ತಿಗಳನ್ನ ನೀವು ತಗೊಳ್ಳಿ. ದೇವರು ಒಳ್ಳೇದು ಮಾಡಲಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಿಮ್ಮ ಸ್ಥಳದಲ್ಲೂ ಕೂಡ ನಾವು ಕೂತ್ಕೊಂಡು ಇಂಥ ಕಾರ್ಯಕ್ರಮದಲ್ಲಿ ನಾವು ಬೈಕೊಂಡಿದ್ದು ಉಂಟು. ಇವ್ರ ಭಾಷಣ ಯಾರು ಕೇಳ್ಕೊಂಡು ಕೂತ್ಕೋತಾರೆ ಅಂತ. ಅಂದರೆ ಮಕ್ಕಳಿಗೆ ಕಾರ್ಯಕ್ರಮ ಮಾಡೋದ್ರ ಮೇಲೆ ಆಸಕ್ತಿ ಜಾಸ್ತಿ. ನಾನು ಅಂದ್ಕೊಂಡಿದ್ದೆ ಒಂದು 4 ಮಾತಾಡಬೇಕು ಅಂತ. ಇವತ್ತು ಹೇಳ್ತಾ ಇದ್ದೀನಿ, ಒಂದೇ ಒಂದು ವಿಚಾರದ ಬಗ್ಗೆ ನಿಮ್ಮೊಟ್ಟಿಗೆ ಹಂಚ್ಕೋಬೇಕು ಅಂತ ಇಷ್ಟಪಡ್ತಾ ಇದ್ದೀನಿ. ನಾನು ಎಲ್ಲ ವೇದಿಕೆಯಲ್ಲೂ ಮೊದಲನೇದಾಗಿ ಹೇಳೋದು ಒಂದೇ, ಸಾಮಾನ್ಯವಾಗಿ ಒಂದು ಯಶಸ್ವಿ ಪುರುಷನ ಹಿಂದೆ ಒಬ್ಬಳು ಮಹಿಳೆ ಇರ್ತಾಳೆ ಅಂತ. ಆದರೆ ನನ್ನ ಈ ಸ್ಥಾನಕ್ಕೆ ಬರಬೇಕಾದ್ರೆ ನನ್ನ ಯಜಮಾನರು ಕಾರಣ. ಅದಕ್ಕೆ ನನ್ನ ಏನೇ ಯಶಸ್ಸಿಗೂ ನನ್ನ ಯಜಮಾನರು ಕಾರಣ ಅಂತ ನಾನು ಹೆಮ್ಮೆಯಿಂದ ಹೇಳ್ತೇನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸತ್ಯ. ಸೊ ಇವತ್ತು ನಾವು ಇಲ್ಲಿ ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಅನ್ನೋ ಒಂದು ಆಡಿಟೋರಿಯಮಲ್ಲಿ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಏನಪ್ಪ ಕಾರ್ಯಕ್ರಮ ಅಂತ ಅಂದರೆ, ನಮ್ಮ ಸಂಕ್ರಾಂತಿ ಹಬ್ಬ ವಿಶೇಷವಾಗಿ ನಾವಿಲ್ಲಿ ಬಂದು ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ. ಅಂದರೆ ನಮ್ಮೂರ ಸಂಕ್ರಾಂತಿ ಹಬ್ಬ ಅನ್ನೋ ಒಂದು ಟೀಮಲ್ಲಿ ನಾವು ಎಲ್ಲ ಮಕ್ಕಳ ಕೈಯಲ್ಲೂ ಕಲ್ಚರಲ್ ಪ್ರೋಗ್ರಾಮ್ ಮಾಡಿಸ್ತಾ ಇದ್ದೀವಿ. ಸೊ ಯಕ್ಷಗಾನ ಆಗಿರ್ಬೋದು, ಶ್ಲೋಕ ಆಗಿರ್ಬೋದು, ಭರತನಾಟ್ಯಂ ಆಗಿರ್ಬೋದು, ಈ ಥರ ಎಲ್ಲ ರೀತಿಯ ಕಲ್ಚರಲ್ ಪ್ರೋಗ್ರಾಮು ನಮ್ಮೂರ ಸಂಕ್ರಾಂತಿ ಹಬ್ಬ ಅನ್ನೋ ಒಂದು ಥೀಮಲ್ಲಿ ಇವತ್ತು ನಾವು ಮಾಡ್ತಾಯಿದ್ದೀವಿ. ನನ್ನ ಹೆಸರು ಸತ್ಯ ಸ್ಟಾಕ್ಸ್ ಎಂಟರ್ಟೈನ್ಮೆಂಟ್ ವತಿಯಿಂದ. ಸೊ ನಾವು ಈವೆಂಟ್ ಮಾಡ್ತೀವಿ. ಸೊ ನಾವೇನು ಮಾಡ್ತಾಯಿದ್ದೀವಿ, ಎಲ್ಲ ಮಕ್ಕಳಿಗೂ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರಿಗೂ ನಾವು ವಿಶೇಷವಾದ ಒಂದು ಸ್ಟೇಜನ್ನು ಕೊಡ್ತಾ ಇದ್ದೀವಿ. ಯಾಕೆ ಅಂತಂದರೆ, ಇವಾಗ ಎಲ್ಲರಿಗೂ ಗೊತ್ತು, ಹಬ್ಬ ಅಂದರೆ ಸಾಕು ಎಲ್ಲರೂ ಊರು ಬಿಟ್ಟು ಆಚೆ ಹೋಗೋದು, ಹಾಲಿಡೇನ ಸೆಲೆಬ್ರೇಟ್ ಮಾಡೋದು,
ಈ ಥರ ಮಾಡ್ತಾ ಇದ್ದಾರೆ. ಸೊ ನಮ್ಮ ಉದ್ದೇಶ ಏನಂತಂದರೆ ಎಲ್ಲರಿಗೂ ಒಂದು ನಮ್ಮ ಭಾರತೀಯ ಸಂಸ್ಕೃತಿ, ನಮ್ಮ ಕಲ್ಚರು ಎಲ್ಲರಿಗೂ ಗೊತ್ತಾಗಲಿ. ಸೊ ಹಬ್ಬ ಅಂದರೆ ಏನು, ಸಂಕ್ರಾಂತಿ ಹಬ್ಬ ಯಾಕೆ ಸೆಲೆಬ್ರೇಟ್ ಮಾಡಬೇಕು, ಅದರ ಉದ್ದೇಶ ಏನು ಅನ್ನೋದು. ಯಾಕಂತಂದರೆ ಇವಾಗ ಗೊತ್ತು ಎಲ್ಲರೂ ಮಕ್ಕಳು ಊಟ ಅಂದ್ರೇ ಇಷ್ಟಪಡಲ್ಲ, ಫುಡ್ ಅಂದರೆ ಅನ್ನ ಅಂದರೆ ಸಾಕು ದೂರ ಹೋಗ್ತಾರೆ. ಯಾಕಂದರೆ ಇಂಗ್ಲೀಷ್ ಫುಡ್ಡೆಲ್ಲ ಜಾಸ್ತಿ ಆಗಿರೋದ್ರಿಂದ. ಯಾಕಂದರೆ ಸಂಕ್ರಾಂತಿ ಹಬ್ಬ ಯಾಕೆ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಅಂದರೆ ಆ ಒಂದು ಫಾರ್ಮರ್ದು ಎಷ್ಟು ಎಫರ್ಟ್ ಇರುತ್ತೆ, ಒಂದು ವರ್ಷದ ಎಫರ್ಟ್ ಆಗ್ಬೋದು, ಆ ಒಂದು ಭತ್ತ ಬೆಳೆಯೋಕ್ಕಾಗ್ಬೋದು, ಆ ಅನ್ನ ನಮ್ಮ ಪ್ಲೇಟಿಗೆ ಬರೋವರೆಗೂ ಎಷ್ಟು ಶ್ರಮ ಇರುತ್ತೆ ಅನ್ನೋದು ನಿಜವಾಗ್ಲೂ ಎಷ್ಟೋ ಮಕ್ಕಳಿಗೆ ಗೊತ್ತೇ ಇರೋದಿಲ್ಲ. ಸೊ ಹಾಗಾಗಿ ಅದೆಲ್ಲವನ್ನು ಒಂದು ಸಂಕ್ರಾಂತಿ ಹಬ್ಬದ ವಿಶೇಷತೆ ತಿಳಿಸುವಂತಹ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಎಫರ್ಟ್ ಹಾಕಿ ನಮ್ಮ ಬೆಸ್ಟನ್ನು ನಾವು ಕೊಡ್ತಾ ಇದ್ದೀವಿ. ಸೊ ಮುಂದೆನೂ ನಮ್ಮ ಸತ್ಯ ಸ್ಟಾಕ್ ಎಂಟರ್ಟೈನ್ಮೆಂಟ್ ವತಿಯಿಂದ ನಾವು ತುಂಬ ಈ ಥರ ಕಲ್ಚರಲ್ ಪ್ರೋಗ್ರಾಮು ಮತ್ತು ವಿಧವಾದ ಲೈಕ್ ಎಷ್ಟೋ ಜನ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೂ ಟ್ಯಾಲೆಂಟ್ ಇರುತ್ತೆ, ಬಟ್ ಅವ್ರಿಗೆ ಸ್ಟೇಜ್ ಎಷ್ಟೋ ಜನ ಕೊಡೋದಿಲ್ಲ. ಸೊ ಹಾಗಾಗಿ ನಾವು ನಮ್ಮ ಈವೆಂಟ್ ವತಿಯಿಂದ ನಾವು ಮುಂಬರುವ ದಿನಗಳಲ್ಲಿ ಎಲ್ಲ ಅಂಥ ಮಕ್ಕಳಿಗೂ ಕೂಡ ಒಳ್ಳೆ ಸ್ಟೇಜನ್ನು ಕೊಟ್ಟು ಎಲ್ಲರಲ್ಲಿರುವಂತಹ ಪ್ರತಿಭೆಯನ್ನು ನಾವು ಹೊರಗಡೆ ತಂದು ನಮ್ಮ ಒಂದು ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ಹೇಳ್ತಾರೆ. ಸೊ ಹಂಗಾಗಿ ನಮ್ಮ ಮಕ್ಕಳಲ್ಲಿ ಏನು ಕಲೆ ಇದೆ, ನಾವು ಚಿಕ್ಕ ಮಕ್ಕಳಿಂದನೇ ನಾವು ತೊಗೊಂಡು ಬರ್ತಾ ಹೋದರೆ ಏನಾಗುತ್ತೆ, ನಮ್ಮ ಭಾರತ ಎಲ್ಲ ರೀತಿಯಿಂದನೂ ಒಂದು ಸದೃಢ ದೇಶವಾಗಿ ಬೆಳೆಯುತ್ತೆ. ಸೊ ನೆಕ್ಸ್ಟು ನಮ್ಮ ಮುಂಬರುವ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಬಂದು ನಮಗೆ ಸಪೋರ್ಟ್ ಮಾಡಿ ಈ ಒಂದು ಭಾರತೀಯ ಸಂಸ್ಕೃತಿಯನ್ನು ಮುಂದೆ ತಗೊಂಡು ಹೋಗಿ ನಮ್ಮ ಭಾರತ ಇಡೀ ಪ್ರಪಂಚದಲ್ಲಿ ಒಂದು ಉತ್ತಮವಾದ ಸಾಂಸ್ಕೃತಿಕ ಒಂದು ಭಾರತ ಆಗಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಉಷಾ ಅಂತ. ಇವತ್ತಿನ ದಿವಸ ಸಂಕ್ರಾಂತಿ ಹಬ್ಬಕ್ಕಾಗಿಯೇ ಸತ್ಯ ಸ್ಟಾಕ್ಸ್ ಆ್ಯಂಡ್ ಎಂಟರ್ಟೈನ್ಮೆಂಟ್ಸಿಂದ ಮಕ್ಕಳಿಗಾಗಿ ನಾವು ಟ್ಯಾಲೆಂಟ್ ಶೋ ಮತ್ತು ಯೂನಿಕ್ ಟ್ಯಾಲೆಂಟ್ ಶೋ ಏರ್ಪಡಿಸಲಾಗಿದೆ. ತುಂಬ ಜನ ಮಕ್ಕಳು ಬಂದಿದ್ದಾರೆ. ಸೊ ಸಂಕ್ರಾಂತಿ ಥೀಮ್ನೇ ನಾವು ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಸಂಕ್ರಾಂತಿ ಹಬ್ಬದ ಮಹತ್ವವನ್ನು ಮಕ್ಕಳಿಗೆ ಇನ್ ಡೆಪ್ತಾಗಿ ತಿಳಿಸ್ಬೇಕು ಅಂತಲೇ ಇದನ್ನು ಆರ್ಗನೈಸ್ ಮಾಡಿದ್ದಾರೆ ನಮ್ಮ ಸತ್ಯ ಮೇಡಮ್ ಅವರು. ಸುಮಾರು 50 ಜನ ಮಕ್ಕಳು ಭಾಗವಹಿಸ್ತಾ ಇದ್ದಾರೆ. ಅದರಲ್ಲಿ 2 ಏಜ್ ಗ್ರೂಪ್ ಮಾಡಿದ್ದೀವಿ ನಾವು, 7 to 11 ಆ್ಯಂಡ್ 12 to 16. ವಿನ್ನಿಂಗ್ ಪ್ರೈಸ್ ಎಲ್ಲ ಮಕ್ಕಳಿಗೂ ಸ್ಯಾಶ್ ಮತ್ತು ಮೊಮೆಂಟೋಸ್ ಕೊಡ್ತಾ ಇದ್ದೀವಿ. ಇದರಲ್ಲಿ 1, 2, 3 ಅಂತ ನಾವು ವಿನ್ನರ್ಸ್ ಮತ್ತು ರನ್ನರ್ಸ್ನ ಅನೌನ್ಸ್ ಮಾಡ್ತಿಲ್ಲ. ಟಾಪ್ 5 ಕಂಟೆಸ್ಟೆಂಟ್ಸ್ನ ತೊಗೊಳ್ತಾ ಇದ್ದೀವಿ. ಯಾಕೆಂದರೆ ಇದು ಟ್ಯಾಲೆಂಟ್ ಶೋ, ಕಾಂಪಿಟೇಷನ್ ಥರ ಮಾಡ್ತಾ ಇಲ್ಲ ನಾವು. ಟ್ಯಾಲೆಂಟ್ ಶೋ ಆಗಿರೋದ್ರಿಂದ ಟಾಪ್ 5 ವಿನ್ನರ್ಸ್ನ ಈಚ್ ಕ್ಯಾಟಗರಿಯಿಂದ ಚಾಯ್ಸ್ ಮಾಡ್ತಾ ಇದ್ದೀವಿ. ನನ್ನ ಹೆಸರು ಸಿದ್ಧಲಿಂಗಮ್ಮ ಅಂತ. ನಾನು ಒಬ್ಬ ಶಾಲಾ ಶಿಕ್ಷಕಿಯಾಗಿದ್ದೇನೆ. ಯಲಹಂಕದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಮೊದಲನೇದಾಗಿ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಈ ದಿನ ನಾವು ಭಾರತ್ ಆ್ಯಂಡ್ ಸ್ಕೌಟ್ಸ್ ಈ ಆಡಿಟೋರಿಯಂನಲ್ಲಿ ಸತ್ಯ ಸ್ಟಾಕ್ ಎಂಟರ್ಟೈನ್ಮೆಂಟಲ್ಲಿ ಎಲ್ಲ ಸೇರಿದ್ದೀವಿ. ಇದರ ಉದ್ದೇಶ ಏನು ಅಂತಂದರೆ ಯಾವುದೇ ಜಾತಿ ಮತ ಭೇದ ಇಲ್ಲದೆ ಎಲ್ಲರೂ ಒಟ್ಟಿಗೆ ಸೇರಿ ಈ ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡುವಂಥ ಇದರ ಥೀಮು. ಮತ್ತು ಇವರ ಉದ್ದೇಶ ಏನು ಅಂತಂದರೆ ಈ ದಿನ ಈ ಹಬ್ಬವನ್ನು ಯಾಕೆ ಆಚರಣೆ ಮಾಡ್ತೇವೆ, ಇದರ ಉದ್ದೇಶ ಏನು, ಯಾವುದಕ್ಕಾಗಿ ಆಚರಣೆ ಮಾಡಬೇಕು, ಇದನ್ನು ಎಲ್ಲರಲ್ಲೂ ಅರಿವು ಮೂಡಿಸಬೇಕು ಅಂತ ಇವರ ಉದ್ದೇಶ ಆಗಿದೆ. ಹಾಗೆ ಇದರ ಜೊತೆಗೇನೆ ಇವರು ಎಲ್ಲ ಮಕ್ಕಳಲ್ಲಿ ಇರ್ತಕ್ಕಂಥ ಪ್ರತಿಭೆಯನ್ನು ಹೊರಹೊಮ್ಮಿಸಬೇಕು, ಅವ್ರಿಗೆ ಒಳ್ಳೆಯ ಒಂದು ಸ್ಟೇಜನ್ನು ಕೊಡಬೇಕು ಅಂತ ಉದ್ದೇಶ ಆಗಿದೆ. ಹಾಗೂ ಎಲ್ಲ ಈ ಹಬ್ಬವನ್ನು ಸಂತೋಷದಿಂದ ಆಚರಣೆ ಮಾಡಬೇಕು ಅಂತ ಈ ಕಾರ್ಯಕ್ರಮವನ್ನು ಇವರು ಹಮ್ಮಿಕೊಂಡಿದ್ದಾರೆ. ಈ ಸತ್ಯ ಅವರು ಬಹುಮುಖ ಪ್ರತಿಭೆ. ಇವರು ಒಂದೇ ವಿಷಯದಲ್ಲ, ಈ ಅನೇಕ ವಿಚಾರಗಳಲ್ಲಿ ಇವರು ಹೆಚ್ಚು ಬುದ್ಧಿಯನ್ನು ಹೊಂದಿದ್ದಾರೆ. ಇವರು ಯಾವಾಗಲೂ ಚಟುವಟಿಕೆಯಿಂದ ಓಡಾಡ್ತಾ ಇರ್ತಾರೆ. ಇವ್ರಿಗೆ ಈ ರೀತಿ ಜನರನ್ನು ಒಂದುಗೂಡಿಸಿ ಅವರಲ್ಲಿ ಇರ್ತಕ್ಕಂಥ ಪ್ರತಿಭೆಯನ್ನು ಹೊರಹೊಮ್ಮಿಸಿ ಅವರನ್ನು ಇನ್ನೂ ಉತ್ತಮ ಮಟ್ಟಕ್ಕೆ ಕರೆದೊಯ್ಯಬೇಕು ಅಂತ ಇವರ ಉದ್ದೇಶ ಆಗಿದೆ. ಇವರು ಎಲ್ಲರನ್ನೂ ಬಹಳ ಪ್ರೀತಿಯಿಂದ ಕಾಣ್ತಾರೆ, ಸಂತೋಷದಿಂದ ಅವರ ಜೊತೆ ಸೇರ್ತಾರೆ. ಜನಾನುರಾಗಿ ಅಂತ ಹೇಳ್ಬೋದು. ಇವರಿಗೆ ಈ ಕಾರ್ಯಕ್ರಮವನ್ನು ಆಯೋಜಿಸಕ್ಕಂಥ ಶ್ರೀಮತಿ ಸತ್ಯ ಕಿಶೋರ್ ಅವರಿಗೆ ದೇವರು ಒಳ್ಳೆ ಆರೋಗ್ಯ ಕೊಡಲಿ. ಮತ್ತೊಮ್ಮೆ ಹೇಳ್ತೀನಿ, ಎಲ್ಲರಿಗೂ ಕೂಡ ದೇವರು ಒಳ್ಳೆ ಆರೋಗ್ಯವನ್ನು ತರಲಿ, ಮಕ್ಕಳು ಇನ್ನೂ ಹೆಚ್ಚು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿ ಅಂತ ಹೇಳ್ತಾ ಈ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ.